ಸೊ ಅಲ್ಲಿಂದ ನೆಕ್ಸ್ಟು ನಿನಾಸಂ ಹೇಗೆ ನಿಮ್ಮ ಜೀವನಕ್ಕೆ ಬಂತು, ಅಥವಾ ನಿನಾಸಂನ ವಿಷಯ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಬಿಕಾಸ್ ನಾನು ಇಲ್ಲಿ ಬೆಂಗಳೂರಲ್ಲಿ ಇದ್ನಲ್ಲ, ನಾನು ಬೆಂಗಳೂರಲ್ಲಿ ಇದ್ದಾಗ 1 ವರ್ಷ 2 ವರ್ಷ ಇದ್ದೆ ಅನ್ಸುತ್ತೆ. ನಾನು ನಮ್ಮ ಚಿಕ್ಕಪ್ಪನ ಮಗ ಒಬ್ಬ ನಾನು ಕೆಲಸ ಮಾಡ್ತಾ ಇರೋದು ಪೀಣ್ಯ ಫ್ಯಾಕ್ಟ್ರಿನಲ್ಲಿ ಅಂತ ಗೊತ್ತಾಯ್ತು ಅವನಿಗೆ. ಅಜಿತ್ ಗ್ಲೋಬಲ್ ಅಂತ ಫ್ಯಾಕ್ಟ್ರಿ, ಅಲ್ಲಿ ನಾನು ಆಫೀಸ್ ಬಾಯ್ ಆಗಿದ್ದೆ. ಅಲ್ಲಿಂದ ನಾನು ಒಂದು ಸಣ್ಣ ರೂಮ್ ಮಾಡ್ಕೊಂಡು, ನಾನು ಇಷ್ಟಾಗಲದ್ದು ಒಂದು ರೂಮ್ ಮಾಡ್ಕೊಂಡು ನಾನು ಪೀಣ್ಯದಲ್ಲಿ ಮನೆ ಮಾಡ್ಕೊಂಡು ಅಲ್ಲಿ ಕೆಲಸ ಮಾಡ್ತಿದ್ದೆ. 1,500 ರೂಪಾಯಿ ಸಂಬಳ ಬರೋದು ನನಗೆ. ಆ ಸಂಬಳ ತೊಗೊಂಡು ಒಂದು 300-400 ರೂಪಾಯಿ ರೆಂಟ್ ಅದು. ಅಲ್ಲೇ ಇರ್ತಾ ಇದ್ದೆ, ಅಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಏನೋ ಒಂದು ಲೈಫ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಒಂದು ಸಣ್ಣ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ, ಎಷ್ಟು ಪುಟ್ಟ ಟಿ ವಿ, ಆಮೇಲೆ ಒಂದು ಸಣ್ಣ ಮಂಚ, ಒಂದು ಸಿಮೆಂಟ್ ಸ್ಟವ್, ಆಮೇಲೆ ಪ್ಲಾಸ್ಟಿಕ್ ಬಿಂದಿಗೆಗಳು, ಇಷ್ಟೇ ಆಗಲ್ಲ ರೂಮು. ಅದರಲ್ಲೇ ಒಂದು ಸಣ್ಣ ಕಿಚನ್, ಇಷ್ಟಾಗಲ್ಲ ಒಂದೇನು ಪ್ರಾಬ್ಲಿ 18 ವರ್ಷ ಆಗಿ ನಿಮಗೆ. ಹಾಂ ಬಹುಶಃ 18 ವರ್ಷ ಅಷ್ಟೇ. ಅಲ್ಲೇ ಕೆಲಸ ಮಾಡ್ತಾಯಿದ್ದೆ, ಕೆಲಸ ಮಾಡ್ತಾಯಿದ್ದೆ, ಬರ್ತಿದ್ದೆ, ಡೈಲಿ ರುಟೀನ್ ಅದಾಗಿತ್ತು. ಅದಾಗಿ ಒಂದ್ಸಲ ನಮ್ಮ ಚಿಕ್ಕಪ್ಪನ ಮಗ ನಾನು ನೋಡ್ಬಿಟ್ಟಿದ್ದಾನೆ, ಇಲ್ಲಿದ್ದಾನೆ ಅಂತ ಗೊತ್ತಾಗಿದೆ. ನಮ್ಮ ತಾಯಿಗೆ ವಿಷಯವಾಯಿತು. ಅದಾದ್ಮೇಲೆ ಏನಾಗುತ್ತೆ, ವೆರಿ ಸಿಂಪಲ್. ಒಂದು ದಿವಸ ಡೋರ್ ತೆಗೆದ್ರೆ ನಮ್ಮ ಹೂವು ನಿಂತಿಲ್ಲ, ಗುಳ ಅಂತ ಅಳ್ತಾ ಇಲ್ಲ ಪಾಪ. ಅಷ್ಟೇ ಗೊತ್ತಾಗಿದ್ದು ನನಗೆ, ಇನ್ನೇನು ಬೇರೆ ದಾರಿನೇ ಇರಲಿಲ್ಲ. ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಉದಯರಂಗ ಬಸ್ಗೆ ಹಾಕೊಂಡು ವಾಪಸ್ ಊರಿಗೆ ಬಂದೆ. ಸರಿ ಏನು ಮಾಡೋದು ಈಗ ಊರಲ್ಲಿ ವಾಪಸ್ಸು, ಮತ್ತೆ ಖಾಲಿ. ಸರಿ ಓದ್ಲಾ ಹೊಡಿ, ಇಲ್ಲ ಹುಡುಗರ ರೀತಿ ಜಗಳ ಆಡೋ, ಇಲ್ಲ ಇನ್ನೇನೋ ಮಾಡು, ಆಟ ಆಡೋ, ಬರೀ ಇದೇ ಲೈಫ್ ಆಗೋಯ್ತು. ಮತ್ತೆ ನನಗನ್ನಿಸ್ತು, ಏನೋ ಒಂದು ಲೈಫ್ ಶುರು ಮಾಡಿದ್ದೆ ನಾನು, ಮತ್ತೆ ಇಲ್ಲಿಗೆ ನಿಂತೋಯ್ತಲ್ಲ ಅಂತ. ಆವಾಗ ಶುರು ಮಾಡಿದ್ದೆ ನಾವು ನೇತಾಜಿ ಯುವಕ ಸಂಘ ಅಂತ ಊರಲ್ಲಿ ಒಂದು ಯುವಕ ಸಂಘ ಸ್ಟಾರ್ಟ್ ಮಾಡ್ತೀವಿ, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಏನಾರು ಆಕ್ಟಿವಿಟೀಸ್ ಮಾಡೋಣ ಯೂತ್ಸ್ ಎಲ್ಲ ಅಂತ. KN ನಾಗೇಗೌಡರು ಅಂತ ಬಾರಿ ನೀರಾವರಿ ಸಚಿವರಾಗಿದ್ರು ಅವರು, ಸಚಿವರು ಅವರು. ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡ್ತೀವಿ, ಇನಾಗ್ರೇಷನ್ ನೀವು ಬರಬೇಕು ಅಂತ. ಬಂದೇ ಬಿಡ್ತಾರೆ, ಇನಾಗ್ರೇಷನ್ ಆಗುತ್ತೆ ಜೋರಾಗಿ. ಅದಾದ್ಮೇಲೆ ಎಲ್ಲ ಕಚ್ಚಾಡ್ಕೊಂಡ್ಬಿಡ್ತೀವಿ. ಇಡೀ ಸಂಘದಲ್ಲಿ ಇಬ್ಬರು ಉಳ್ಕೋತೀವಿ, ನಾನು ಕಾರ್ಯದರ್ಶಿ, ಇನ್ನೊಬ್ಬ, ಯಾರು ಇರಲ್ಲ, ಎಲ್ಲ ಹೊಟ್ಟೋಯ್ತಾರೆ. ಸರಿ ಈಗ ಒಂದು ಫಂಕ್ಷನ್ ಮಾಡ್ಬೇಕು, ಇವೆಂಟ್ ಮಾಡಬೇಕು, ಏನಾರು ಒಂದು ಇವೆಂಟ್ ಮಾಡಬೇಕು, ಯಾರೂ ಬರ್ತಾಯಿಲ್ಲ. ಸರಿ DC ತಮ್ಮಣ್ಣ ಅಂತ MLA, ಅವ್ರ ಹತ್ರ ಹೋದೆ ನಾನು ಒಬ್ಬನೇ. ಎಲ್ಲ ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ಕೊಂಡು, ಚಿಕ್ಕ ಹುಡುಗ ಹೋಗ್ಬಿಟ್ಟು, ಸರ್ ನಮ್ದು ಇವೆಂಟ್ ಮಾಡ್ತೇವೆ ಸರ್, ಇಂದು ಫಂಕ್ಷನ್ ಸರ್, ನೀವು ಬರ್ಬೇಕು ಸರ್ ಅಂತ. ಆಯ್ತು ಬರ್ತೀನಿ ಬಿಡಪ್ಪ ಅಂತ. ನಾವು ಒಂದು 2-3 ಸಾವಿರ ದುಡ್ಡು ಕೊಟ್ಬಿಟ್ರು, ತಗೊಂಡು ಮಾಡೋ ಅಂತ. ನಮಗೆ ಶಾಕ್. ಆಮೇಲೆ ಊರವರೆಲ್ಲ ಅಂದ್ಕೊಂಡಿದ್ದಾರೆ ಇವ್ನು ಬರ್ತಾರೆ, ಏನು DC ತಮ್ಮಣ್ಣ ಕರ್ಸ್ಬಿಡ್ತಾರೆ, ಇನ್ವಿಟೇಷನ್ ಹಾಕಿದ್ದಾರೆ ಅಂತ. DC ತಮ್ಮಣ್ಣ, ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಒಂದು 7-8 ಜನ, ಆಮೇಲೆ ಯುವಜನ ಸಂಘ ಮಂಡ್ಯದಿಂದ ಒಂದು 10-15 ಜನ ಟೀಮು. ಹಾಡೋದಕ್ಕೆ ಜನಪದ ಗಾಯನ ಮತ್ತು ಇದು ಎಲ್ಲರನ್ನೂ ಕರೆಸ್ಬಿಟ್ಟೆ. ನಾನು ಒಬ್ಬನೇ ಊರಿಗೆ ಪೆಂಡಲ್ ಹಾಕಿಸ್ದೆ, ಜನನೇ ಇಲ್ಲ. ಮಜಾ ಕೇಳಿ, ಸ್ಕೂಲ್ ಮಕ್ಕಳು ಮಾತ್ರ ಬಂದು ಫಸ್ಟು. ಈ ಸಿನಿಮಾ ಥರನೇ ಇದೆ, ಸ್ಕೂಲ್ ಮಕ್ಕಳು ಮಾತ್ರ ಬಂದು. ನಮ್ಮ ಮೇಷ್ಟ್ರಿಗೆ ನನ್ನ ಮೇಲೆ ಸಿಕ್ಕಾಪಟ್ಟೆ ಅಭಿಮಾನ, ಬಸವರಾಜಪ್ಪ TV ನಾಯಕ್ ಅಂತ. ಮಕ್ಕಳನ್ನ ಕರೆಸಿದ್ರು, ಕೂರಿಸಿದ್ರು, ಜನಪದ ಗಾಯನ ಎಲ್ಲ ಶುರುವಾಯಿತು. ಶುರುವಾಗಿ ಜನ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರು ಇವರು ಎಲ್ಲ ಸ್ಟೇಜ್ ತುಂಬ ಬಂದರು ಜನ. ಆಮೇಲೆ ಇಡೀ ಊರೇ ಬಂತು. MLA ಬಂದೇ ಬಿಟ್ರು, DC ತಮ್ಮಣ್ಣ. SLC ಹುಡುಗ, ನನಗೆ ಇನ್ನೂ ನೆನಪಿದೆ, ಅಷ್ಟು ಏಜಿನ ಹುಡುಗ, ನಾನು MLAನೇ ಊರಿಗೆ ಕರೆಸ್ಬಿಟ್ಟೆ ಅವತ್ತು. ಬಂದೇ ಬಿಟ್ರು MLA. ಬಂದು ಕೂತಿದ್ದು, ಇನಾಗ್ರೇಷನ್ ಆಯಿತು, ಎಲ್ಲ ಚೆನ್ನಾಗಾಯ್ತು, ಫಂಕ್ಷನ್ ಆಯಿತು, ಹೊರಟರು. ಸಕ್ಸಸ್ಫುಲ್ ಕಾರ್ಯಕ್ರಮ. ಅವ್ರು ಕೇಳೂ ಇಲ್ಲ ಒಬ್ಬನೇ ಹೋದಾಗ, ಅಂದರೆ ಹೆಂಗಪ್ಪ ಒಬ್ಬನೇ ಬಂದಿದ್ಯಾ, ಏನು ಕೇಳಿಲ್ಲ. ನಾನು ಮತ್ತೆ ಇನ್ನೊಬ್ಬ ಹೋಗಿದ್ವಿ ಅಂತ ಅನಿಸ್ತು, ಏನು ಕೇಳಿಲ್ಲ ಪಾಪ. ಅವರು ಕೊಟ್ಟೇ ಬಿಟ್ರು ದುಡ್ಡು. ಕೊಡೋದಿರ್ಲಿ, ದುಡ್ಡು ಬಂದ್ರಲ್ಲ ಇವೆಂಟ್ಗೆ, ಫಂಕ್ಷನ್ ಬಂದ್ಬಿಟ್ರಲ್ಲ. ಆಮೇಲೆ ಅಲ್ಲೇ ಊರಲ್ಲಿ ಅಡುಗೆ ಮಾಡಿಸಿದ್ದು ಒಂದು 100 ಜನಕ್ಕೆ, ಒಂದು 20-30 ಜನಕ್ಕೆ, ಒಂದು ಅಲ್ಲಿಂದ ಬಂದಿದ್ದವರು, ಮಂಡ್ಯದಿಂದ ಬಂದವ್ರಿಗೆ ಎಲ್ರಿಗೂ ಅಡುಗೆ ಮಾಡಿಸಿ ಅಲ್ಲೇ ಊಟ ಹಾಕ್ಸಿ 3 ಡೇಸ್ ಪ್ರೋಗ್ರಾಮ್. ನಾನು ಒಬ್ಬರೇ 3 ಡೇಸ್ ಪ್ರೋಗ್ರಾಮ್ ಮಾಡಿದೆ. ಆವಾಗ ನನಗೆ ಮಂಡ್ಯದ ಕನೆಕ್ಷನ್ ಬೆಳೀತು. ಯುವಜನ ಸಂಘಕ್ಕೆ ಬಂದಿದ್ರಲ್ಲ, ಅವ್ರ ಹಾಡುಗಾರರು, ಮತ್ತು ಅಲ್ಲಿ ಮಂಡ್ಯದಿಂದ ಬಂದಂಥ ಸುಮಾರು ಜನ ಇವತ್ತಿಗೂ ನನ್ನ ಸ್ನೇಹಿತರಿದ್ದಾರೆ ಮಂಡ್ಯದಲ್ಲಿ, ತುಂಬ ಜನ ಇದ್ದಾರೆ. ಆ ಟೀಮೇ ನನಗೆ ಒಂದು ಕೋರ್ ಟೀಮ್ ಆಗಿ ಸಿಕ್ಕಿದ್ದು. ಅಲ್ಲಿಂದ ನನ್ನ ಲೈಫ್ ಜರ್ನಿ ಬೇರೆ ಆಯಿತು. ಅಲ್ಲಿಗೆ ಹೋದೆ ನಾನು. ಅಲ್ಲಿ ನಾನು ಫಸ್ಟ್ ಟೈಮ್ ಐ ಕಾಂಟ್ ಬಿಲೀವ್, ನಾನೇ ಬಿಲೀವ್ ಮಾಡೋಕ್ಕಾಗಲ್ಲ. ನಿಮಗೆ ಯು ಕಾಂಟ್ ಬಿಲೀವ್ ಅಂತ ಹೇಳಲ್ಲ ನಾನು, ಐ ಕಾಂಟ್ ಬಿಲೀವ್. ಯಾಕೆಂದರೆ ಸ್ಮಶಾನ ಕುರುಕ್ಷೇತ್ರ ಅಂತ ಪ್ರಮೋದ್ ಶಿಗ್ಗಾಂವ್ ಅಂತ ಒಬ್ಬರು ಡೈರೆಕ್ಟ್ರು ಜನದನಿ ಅನ್ನೋ ಟೀಮ್ಗೆ ನಾಟಕ ಮಾಡಿಸ್ತಾ ಇರ್ತಾರೆ. ನಾಟಕ ಅಂದರೆ ಈ ರೆಗ್ಯುಲರ್ ನಾಟಕಗಳಲ್ಲ, ಸಾಮಾಜಿಕ ನಾಟಕಗಳಲ್ಲ. ನಮ್ಮದು ಥಿಯೇಟರ್ ನಾಟಕ ಇರುತ್ತಲ್ಲ, ನೀವು ರಂಗಶಂಕರದ ನೋಡಿರ್ತೀರ, ಮಾಡರ್ನ್ ಪ್ಲೇಸ್ ಇರುತ್ತಲ್ಲ. ಇದಾಗುತ್ತೆ. ಇದೆಲ್ಲ ಆದಮೇಲೆ ನನಗೆ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗುತ್ತೆ. ಬಸ್ಕುಮಾರ್ ಅಂತ ನನ್ನ ಫ್ರೆಂಡ್ ಒಬ್ಬ ಇರ್ತಾನೆ ಮಂಡ್ಯದಲ್ಲಿ. ಅವನು ಫ್ರೆಂಡ್ ಆದಮೇಲೆ ಈ ಯುವಜನ ಇದರಲ್ಲಿ ಎಲ್ಲರೂ ತುಂಬ ಜನ ಫ್ರೆಂಡ್ಸ್ ಆಗಿರ್ತಾನೆ. ಶಶಿ, ಬಸ್ಕುಮಾರ್ ಅಂತ ಒಬ್ಬ, ಹುಲಿಕುಮಾರ್ ಅಂತ ಒಬ್ಬ, ಗಾಮನಹಳ್ಳಿ ಸ್ವಾಮಿ, ಆಮೇಲೆ ಯಾರು ಕೀಲಾರ ಸುರೇಶು, ಇನ್ನು ಚಿಕ್ಕ ಸುರೇಶು, ದೊಡ್ಡ ಸುರೇಶು, ಆಮೇಲೆ ಯಾರ ಹೆಸರುಗಳಿದ್ದಾವೆ, ಮಜಾ ಇದ್ದಾವೆ. ಎಲ್ಲ ಒಳ್ಳೆ ಟೀಮ್. ಆಗ ನನಗೆ ತುಂಬ ಚೆನ್ನಾಗಿರೋ ಫ್ರೆಂಡ್ಸ್ಗಳು ಸಿಕ್ಕಿದ್ರು. ಅವರೆಲ್ಲ ನಾನು ಆಮೇಲೆ ಕಾರ್ಸ್ವಾಡಿ ಮಹಾದೇವ, ಮಂಗ್ಲ ಯೋಗೀಶ, ತುಂಬ ಜನ ಇದ್ದಾರೆ. ಅವರೆಲ್ಲರೂ ಕಲಾಸಕ್ತರೆ.
ಎಲ್ಲ ಕಲಾವಿದರೆ, ಎಲ್ಲ ಒಂದೊಂದು ಸಿಂಗರು, ಕೆಲವರು ಇನ್ನೇನು ಪೂಜಾ ಕುಣಿತದಲ್ಲಿ ಫೇಮಸ್ಸು. ಕೀಲಾರ ಅಂತಂದ್ರೆ ನಿಮ್ಮ ಪೂಜಾ ಕುಣಿತದಲ್ಲಿ ಇಡೀ ಇಂಡಿಯಾದಲ್ಲೇ ಫೇಮಸ್ ಅವರು. ಓಕೆ, ಆ ಥರ ಟ್ರೂಪ್ಗಳು, ಬೇರೆ 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 ಟ್ರೂಪ್ಗಳು ಅವರು. ಕೆಲವರು ಸಖತ್ ಯೂತ್ ಇದರಲ್ಲಿ ಆರ್ಗನೈಸೇಷನ್ ಅಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರೋರು. ಆಮೇಲೆ ನಿಮಗೆ ಸಂಸ್ಕೃತಿ ಯುವಜನ ಮೇಳ ಅಂತ ಮಾಡೋರು, ಯುವಜನ ಶಿಬಿರ ಅಂತ ಮಾಡೋರು ಒಂದೊಂದು ಊರುಗಳಲ್ಲಿ. ಆ ಯುವಜನ ಶಿಬಿರಗಳಿಗೆ ಭಾಗವಹಿಸ್ತಾ ಇದ್ದೆ ನಾನು. ಅಲ್ಲಿ ಹಾಡೋದು, ಅಲ್ಲೋಗಿ ನನಗೆ ಹಾಡೋ ಹುಚ್ಚಿತ್ತು ಅವಾಗಿಂದನು, ಚಿಕ್ಕ ವಯಸ್ಸಿಂದನು. ನಾನು ಅವಾಗಲೇ ಓನನ್ನ ನಿಕೇತನ ಆಡಿ ಆದಿಚುಂಚನಗಿರಿನಲ್ಲಿ ಫಸ್ಟ್ ಪ್ಲೇಸ್ ತಗೊಂಡಿದ್ದೆ ಚಿಕ್ಕ ವಯಸ್ಸಲ್ಲಿ. ಅದೆಲ್ಲ ನನಗಿತ್ತು, ಸ್ವಲ್ಪ ಹಾಡಿನ ಹುಚ್ಚಿತ್ತು ನನಗೆ. ಹಂಗಾಗಿ ಏನಾಯ್ತು, ಕೋಟ್ಗಾನಹಳ್ಳಿ ರಾಮಯ್ಯ ಅಂತ ಒಬ್ರು ಫೇಮಸ್ ಕವಿ, ಅವರು ರಾಮನಗರದಲ್ಲಿ ವರ್ಕ್ಶಾಪ್ ಮಾಡ್ತಾ ಇದ್ರು. ರಾಮನಗರ ಜಾನಪದ ಲೋಕ ಇದೆಯಲ್ಲ, ಜಾನಪದ ಲೋಕದಲ್ಲಿ 1 ವಾರದ 15 ದಿವಸನೂ ಬೀದಿ ನಾಟಕದ ವರ್ಕ್ಶಾಪ್. ಆ ವರ್ಕ್ಶಾಪ್ ನಡೀತಾ ಇದೆ. ಬೀದಿ ನಾಟಕ ಆಡೋದಕ್ಕೆ ಹುಡುಗರು ಬೇಕಾಗಿದ್ದಾರೆ, ಹಿಂಗೆ ಯಾರು ಬರ್ತೀರಾ ಬನ್ನಿ ಅಂತ ಒಂದು ಆಡಿಷನ್ ನಡೀತಾ ಇತ್ತು. ಹೋದೆ ನಾನು, ಇವ್ರ ಜೊತೆ ಕರ್ಕೊಂಡೋದ್ರು ನನ್ನ. ಹೋದಾಗ ಫಸ್ಟ್ ಟೈಮ್ ಸೆಲೆಕ್ಟ್ ಆದೆ ಬೀದಿ ನಾಟಕಕ್ಕೆ. ಅಲ್ಲಿ ನಮ್ಗೆ ಟ್ರೈನಿಂಗ್ ಮಾಡಿದ್ರು. ಸ್ಲಮ್ಮಲ್ಲಿ ನಾಟಕ ಮಾಡೋದು, ಅವೇರ್ನೆಸ್ ಬಗ್ಗೆ. ಕೊಳಗೇರಿ ಕ್ಲೀನ್ ಆಗಬೇಕು, ಕೊಳಗೇರಿನ ಮುಚ್ಚಬೇಕು, ನಮ್ಮ ಬದುಕು ಹಸನಾಗಬೇಕು ಅಂತ ಒಂದು ನಾಟಕ ಮಾಡೋದು. ಆ ನಾಟಕನ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಸೋಷಿಯಲ್ ಕನ್ಸರ್ನ್ ಇರೋ ನಾಟಕ ನಂಗೆ ಗೊತ್ತೇ ಇಲ್ಲ. ಇವತ್ತು ನನಗೆ ನನ್ನ ನರನಾಡಿಗಳದ್ದು ಹರಿದಾಡೋದು ಸೋಷಿಯಲ್ ಕನ್ಸರ್ನೇನೆ. ಅವತ್ತು ಫಸ್ಟ್ ಸ್ಟೆಪ್ ಏನಂದು, ಸ್ಲಮ್ ಕ್ಲೀನ್ ಆಗಬೇಕು, ಕ್ಲಿಯರ್ ಆಗಬೇಕು, ಎಲ್ರಿಗೂ ವಾಸ ಮಾಡುವಂಥ ಹಕ್ಕಿದೆ ಅನ್ನೋ ಒಂದು ನಾಟಕನ ಬೀದಿ ನಾಟಕ ಮಾಡ್ತೀವಿ. ಅದು 100 ಶೋ ಮಾಡ್ತೀವಿ. ಓಕೆ, ಒಂದೊಂದು ದಿವಸಕ್ಕೆ 5ರಿಂದ 10 ಶೋ ಮಾಡ್ತಿದ್ವಿ. ಅದಾದಮೇಲೆ ಸಿ ಬಸವಲಿಂಗಯ್ಯ ಅಂತ ಇನ್ನೊಬ್ಬರು ಮತ್ತೆ ಬೀದಿ ನಾಟಕ, ನಜೀರ್ ಸಾಬ್ದು ಯೋಜನೆಯಲ್ಲಿ ಇನ್ನೊಂದು ಬೀದಿ ನಾಟಕ ಮೈಸೂರಲ್ಲಿ ಟ್ರೈನಿಂಗ್ ಆಗುತ್ತೆ. ಅಲ್ಲಿಂದ ಬರ್ತೀವಿ, ಪುನಃ ಒಂದು ಹಳ್ಳಿಗಳಲ್ಲೆಲ್ಲ ಶೋ. ಅದು ಅವಾಗ ಹಾಡು ಬರೆದಿದ್ರು. ಆ ಹಾಡಿನ ನೆನಪಿದೆ ಜನ 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 ಕಾಂಚನದಲ್ಲಿ, ಅಮೇರಿಕಾದಲ್ಲಿ ಲಾಂಛನದಲ್ಲಿ, ದೇವರ ದಿಂಡಿರೋ ಭಜನೆಯಲ್ಲಿ, ಮಂದಿರ ಮಸೀದಿ ಚರ್ಚುಗಳಲ್ಲಿ ಎಲ್ಲ ಮಾಯ ನಾಳೆ ನಾವು ಮಾಯ ಅಂತ ಹಾಡು ನಾವು ಹಾಡ್ತಾ ಇದ್ವಿ. ನಮ್ಮ ಇಡೀ ಟ್ರೂಪ್ ಹಾಡ್ತಾ ಇತ್ತು. ಅಲ್ಲಿಂದ ನನಗೆ ಸ್ಲೋಲಿ ಒಂಥರ ಇಂಜೆಕ್ಟ್ ಆಗ್ತಾ ಬಂತು. ಗೀಳ್ ಹಾಗೆ ಶುರುವಾಯಿತು. ಗೀಳಲ್ಲ, ಅದು ನನ್ನ ಲೈಫ್ ಶುರುವಾಯಿತು. ಅಂದರೆ ನನ್ನ ಅದ್ಭುತವಾದ ಬದುಕು ಶುರುವಾಯಿತು. ಅಲ್ಲಿಂದನೇ ನನಗೆ ಒಂದು ಒಳ್ಳೆ ಲೈಫ್ ಸಿಕ್ಕಿದ್ದು. ಅಲ್ಲಿ ಶುರು ಮಾಡಿದ ನನ್ನ ಲೈಫು ಇಲ್ಲಿವರೆಗೂ ನಿಂತೇ ಇಲ್ಲ. ಅಂದರೆ ನನ್ನ ಓಟ ಅಲ್ಲಿ ಶುರು ಮಾಡ್ತೀನಲ್ಲ, ಆಗ ಜನದನಿ ಅನ್ನೋ ನಾಟಕದಲ್ಲಿ, ಜನದನಿ ಅನ್ನೋ ಒಂದು ಟ್ರೂಪು ಸ್ಮಶಾನ ಕುರುಕ್ಷೇತ್ರ ನಾಟಕ ಮಾಡ್ತಾ ಇರುತ್ತೆ. ಅಲ್ಲಿಗೆ ನಾನು ಹೋಗ್ತೀನಿ. ಅಲ್ಲಿ ಹೋದಾಗ ಫಸ್ಟ್ ಟೈಮ್ ನನಗೆ ಪಾತ್ರ ಕೊಟ್ಟಿದ್ದು ಧರ್ಮರಾಯನ ಪಾತ್ರ. ಅಂದರೆ ಮೇಜರ್ ಕ್ಯಾರೆಕ್ಟರ್ನೇ. ಫಸ್ಟ್ ಟೈಮ್ ಹೋದ್ರೆ ಯಾರು ಕೊಡ್ತಾರೆ, ಒಂದು ಸಣ್ಣ ಪುಟ್ಟ ಪಾತ್ರ ಕೊಟ್ಟು ಸೈಡಲ್ಲಿ ನಿಲ್ಲಿಸ್ತಾರೆ. ಎಕ್ಸ್ಪೀರಿಯನ್ಸ್ ಇಲ್ಲ ನನ್ನ ಸ್ಟೇಜ್ ಮೇಲೆ. ಫಸ್ಟ್ ಟೈಮ್ ಸ್ಟೇಜ್ಗೆ ಹೋಗ್ಬೇಕು ನಾನು ನೋಡಕ್ಕೆ ಬರೋರು ಯಾರೂ ಇಲ್ಲ. ನನ್ನ ನಾಟಕ ಮಾಡ್ತಾ ಇದ್ದೀನಿ ಅಂತ ಮಂಡ್ಯದಲ್ಲಿ ನೋಡಕ್ಕೆ ಬರೋರು ಒಬ್ಬರು ಇಲ್ಲ. ನಮ್ಮ ತಾಯಿ ಪಾಪ ಏನು ಗೊತ್ತು, ನಮ್ಮ ಅಣ್ಣ ಒಬ್ಬರು ಬಂದಿದ್ರು, ನಾಗೇಂದ್ರ ಅಂತ, ಅವ್ರು ಇವಾಗಿಲ್ಲ. ಅವರು ಆ ನಾಟಕ ನೋಡೋಕೆ ಬಂದಿದ್ರು. ಅವ್ರಿಗೆ ಯಾವಾಗಲೂ ಆಸಕ್ತಿ, ನಾನು ತಮ್ಮ ಏನು ಮಾಡ್ತಾನೆ ಅಂತ. ಅವ್ರು ಬಂದಿದ್ರು. ಫಸ್ಟ್ ಟೈಮ್ ಆ ನಾಟಕಕ್ಕೆ ಸೆಲೆಕ್ಟ್ ಆಗ್ತೀನಿ. ಇಷ್ಟು ಉದ್ದ ಡೈಲಾಗ್ ಮಾತು. ಸೊ ಮೊದಲನೇ ಪಾತ್ರ ಮಾಡಿದ್ದು ಧರ್ಮರಾಯ. ಹೌದು. ಧರ್ಮರಾಯ ಸ್ಮಶಾನ ಕುರುಕ್ಷೇತ್ರದಲ್ಲಿ ಬರೋ ಪ್ರಮುಖ ಪಾತ್ರಗಳಲ್ಲೊಂದು. ಅದರಲ್ಲಿ ದುರ್ಯೋಧನ ಪಾತ್ರ ಭಾಳ ಮುಖ್ಯ ಪಾತ್ರ. ಅದಾದಮೇಲೆ ಧರ್ಮರಾಯ. ತುಂಬ ಉದ್ದುದ್ದ ಲೈನ್ಗಳು ತಗೊಳ್ಳೋದೇ ತುಂಬ ಕಷ್ಟ. ನಾನು ಫಸ್ಟ್ ಟೈಮ್ ಸ್ಟೇಜ್ ಎತ್ತಿರೋದು, ಫಸ್ಟ್ ಟೈಮ್ ಇಷ್ಟು ಮಾತುಗಳೆಲ್ಲ ಕೊಡ್ತಿರೋದು, ಹೆಂಗೂರು ನನ್ನ ಕೈಲಿ ಮಾಡೋಕ್ಕಾಗತ್ತಾ ಇಲ್ಲ ಅಂತ. ಬಟ್ ಪ್ರಮೋದ್ ಶಿಗಾವನ್ ನಿರ್ದೇಶಕರು ನನ್ನ ಕೈಲಿ ತೆಗೆಸಿದ್ರು. ಅಂದರೆ ಆ ಫೋಕಸ್ ಆಗಲಿ, ಆ ಕಾನ್ಸಂಟ್ರೇಷನ್ ಆಗಲಿ ಬರೋ ಥರ ಮಾಡಿದ್ರು. ಆಮೇಲೆ ನನ್ನ ಲೈಫಲ್ಲಿ ಎಲ್ಲೋ ಹೋಗಿದ್ದೆ, ಎಲ್ಲೋ ಥಿಯೇಟ್ರಲ್ಲಿ ಕೆಲಸ ಮಾಡ್ತಾಯಿದ್ದೆ, ಇನ್ನೆಲ್ಲೋ ಮಾಡಿದೆ, ಇನ್ನೇನೋ ಆಯಿತು, ಮನೆ ಒಡೆ ಜಗಳಗಳು, ಅದು ಇದು ಎಲ್ಲ ಓಡಿ ರನ್ ಮಾಡಿ ಅದೇ ನನ್ನ ಲೈಫ್ನ ಸ್ಟಾರ್ಟು ಅಂತ ನಂಗೆ ಗೊತ್ತಾಗಲಿಲ್ಲ. ಸ್ಮಶಾನ ಕುರುಕ್ಷೇತ್ರ ಮಾಡಿದ್ದಾಗಲಿ, ಬೀದಿ ನಾಟಕಗಳು ಶುರು ಮಾಡಿದ್ದಾಗಲಿ, ಅದೇ ನನ್ನ ಲೈಫ್ ಹೊಸ ದಾರಿ ನಂಗೆ ಗೊತ್ತೇ ಇರಲಿಲ್ಲ. ಅಲ್ಲಿವರೆಗೂ ಹಿಂದೆ ತೆಗೆದ್ರೆ ನೀವು ಸತೀಶ್ ಬೇರೆ, ಅಲ್ಲಿಂದ ಸತೀಶ್ ಹೊಸ ಜರ್ನಿ. ಸತೀಶ್ ಅಲ್ಲಿಂದ ಹೇಗೆ ಸತೀಶ್ ನೀನಾಸಂ ಆಗಿದ್ದು, ಆ ಜರ್ನಿನೇ ನನ್ನ ಲೈಫು. ನನ್ನ ಲೈಫ್ ಬದಲಾಗಿದೆ. ನಾನು ಯಾವಾಗ ನಾಟಕ, ಬೀದಿ ನಾಟಕ ಅಂತ ಎಂಟ್ರಾದ್ನೋ, ಆ ಎಂಟ್ರಾದ್ಮೇಲೆ ನನ್ನ ಲೈಫ್ ಇಡೀ ಟರ್ನ್ ಆಗ್ತಾ ಬಂತು.